ಅಂದಾಗೆ ಗೈಸ್ ನಿನ್ನೆ ಬಾಯ್ಸ್ ಸಿಕ್ಕಿದ್ರು, ಅಂದರೆ ಹುಡುಗರು. ಸೊ ಅಲ್ಲೇ ಸ್ಟೇ ಹತ್ರ ಹೊಸಪೇಟೆ ಅವರು, ಬೆಳಗಾವಿ ಅವರು ಎಲ್ಲ ಸಿಕ್ಕಿದ್ರು ಹುಡುಗರು. ಅವ್ರು ಮಾತಾಡ್ಬೇಕಾದ್ರೆ ಒಂದು ಅಬ್ಸರ್ವ್ ಮಾಡಿದೆ, ಫ್ರೆಂಡ್ಶಿಪ್ ಮೇಲೆ ಸಿಕ್ಕಾಬಟ್ಟೆ ಇದಿಟ್ಟವ್ರೆ, ಏನೋ ಟ್ರಸ್ಟ್ ಇಟ್ಟಿದ್ದಾರೆ. ಸೊ ನಾನು ಆ ಟಾಪಿಕ್ ಬಂದಾಗ ನನಗೆ ಆ್ಯಕ್ಚುಲಿ ಇಟ್ಟಾಯಿತು, ಓಕೆನಾ. ಯಾಕಂದರೆ ಬೇಸಿಕಲಿ ನನಗೆ ನಾನು ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ದೆ ಅಂದರೆ ಕ್ಯಾಶುವಲಾಗೆ ನಾವು ಫ್ರೆಂಡ್ಶಿಪ್ ಅಂದರೆ ಒಂಥರ ಹೆಂಗೆ ಹೇಳೋದು ಅದನ್ನು, ಫ್ರೆಂಡ್ಶಿಪ್ ಅಂದರೆ ಒಂಥರ ನಾವು ಬೇರೆ ಥರನೇ ಅರ್ಥ ಮಾಡ್ಕೊಂಬಿಟ್ಟಿದ್ದೀವಿ. ಈಗ ನೋಡಿದ್ರೆ ಮಾತಾಡ್ಸಿದ್ರೆ ಫ್ರೆಂಡ್ಸ್ ಅಂತ ಅಂದ್ಕೊಂಬಿಡೋದು, ಎಲ್ಲ ಶೇರ್ ಮಾಡಿಬಿಡೋದು, ಪರ್ಸ್ನಲ್ ಆಗಿರಲಿ ಏನೇ ಆಗಿದ್ರು ಶೇರ್ ಮಾಡಿಬಿಡೋದು, ಫ್ರೆಂಡ್ ಅಂದ್ಕೊಂಬಿಡೋದು. ಒಂಚೂರು ಚೆನ್ನಾಗಿ ಮಾತಾಡ್ಬಿಟ್ರೆ ಫ್ರೆಂಡ್ ಅಂದ್ಕೊಂಬಿಡೋದು, ಹಂಗೆಲ್ಲ ಗಾಯಿಸೋದು. ಫ್ರೆಂಡ್ಶಿಪ್ ಅಂದ್ರೆ ಬೇರೆ ಮೀನಿಂಗ್, ಅದೊಂಥರ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ ಅದು. ಅದಕ್ಕೆಲ್ಲ ನಾವು ಇನ್ನೂ ಕಾಲು ಇಟ್ಟಿಲ್ಲ ಅನಿಸುತ್ತೆ. ಸೊ ಫ್ರೆಂಡ್ಶಿಪ್ ಅಂದರೆ ಅದರಲ್ಲಿ ತುಂಬ ವಿಷಯಗಳಿದೆ. ನಾವು ಸುಮ್ಮನೆ ಒಂದು ಗಂಟೆ ಒಂದು ದಿನ ಮಾತಾಡ್ಬಿಟ್ಟು ಫ್ರೆಂಡ್ ಅಂದ್ಕೊಂಡ್ಬಿಟ್ರೆ ಆಗಲ್ಲ. ಅದಕ್ಕೆ ನಾನು ಮಾತಾಡ್ಬೇಕಾದ್ರೆ ನೋಡಿದರೆ ನೀವು, ನಾನು ಬಾಯ್ಸು ಅಂತ ಇರ್ತೀನಿ ಯಾವಾಗಲೂ. ಫ್ರೆಂಡ್ಸ್ ಅಂತ ಹೇಳೋದು ತುಂಬ ಕಡಿಮೆ ನಾನು. ಅಂದರೆ ನನಗೆ ಈಗ ಪರ್ಟಿಕ್ಯುಲರ್ಲಿ ನನಗೆ ಈಗ ಸಿಚುವೇಷನಲ್ಲಿ ನನಗೆ ಯಾರು ಫ್ರೆಂಡ್ಸೇ ಇಲ್ಲ ಅಂದ್ಕೊಳ್ಳಿ, ಅದೇ ಥರ ನಾನು ಇರೋದು. ನಾನು ಯಾರು ಫ್ರೆಂಡ್ ಥರ ಟ್ರೀಟೇ ಮಾಡ್ತಾಯಿಲ್ಲ ಇವಾಗ. ಯಾಕಂದರೆ ಎಲ್ಲದರಿಂದನೂ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಸೊ ಕಟ್ ಮಾಡ್ಕೊಂಡಿರೋ ಉದ್ದೇಶ ಏನಂದರೆ, ನಾನು ಮಾಡ್ಕೊಂಡಿದ್ದು ಫ್ರೆಂಡ್ಶಿಪ್ಪೇ ಅಲ್ಲ ಗುರು. ಅದು ಸುಮ್ಮನೆ ಕ್ಯಾಶುವಲ್ ಟಾಕ್ಸ್, ಅಂದರೆ ಕ್ಯಾಶುವಲಾಗಿ ಮಾತಾಡ್ತಾ ಇದ್ದೋ ಅಷ್ಟೇ. ನಾವು ಅದನ್ನು ಫ್ರೆಂಡ್ಶಿಪ್ಪು ಅದು ಇದು ಅಂತ ಅದಕ್ಕೇನೋ ಡಿಫ್ರೆಂಟ್ ನೇಮ್ ಕೊಟ್ಟು ಪ್ರೊಜೆಕ್ಟೇ ಮಾಡಿಬಿಟ್ಟಿರ್ತೀವಿ. ಸೊ ಫ್ರೆಂಡ್ಶಿಪ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್, ಓಕೆನಾ. ಅದಕ್ಕೂ ಕ್ಯಾಶುವಲಾಗಿ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಹಂಗೆ ಬಂದು ನನಗೆ ಈಗ ನಾನು ಎಲ್ಲ ಚೈನು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಅದಕ್ಕೆ ಕೀರ್ತಿ ಅವ್ರನ್ನೂ ಅಷ್ಟೇ ಹೇಳಿದ್ದು, ಕೊಲೀಗ್ ಅಂತ ಹೇಳಿದೆ ನಾನು. ಅದ್ರ ಬಗ್ಗೆ ಎಲ್ಲ ತುಂಬ ದೊಡ್ಡ ಟಾಪಿಕ್ ಅದು. ನಾವು ಸುಮ್ಮನೆ ಫ್ರೆಂಡು ಅಂದ್ಬಿಡ್ತೀವಿ. ಈಗ ಯಾರು ನಿಮಗೆ ಈಗ ಒಂದು 10 ನಿಮಿಷ ಕಾಲು ಗಂಟೆ ಮಾತಾಡಿರ್ತೀವಿ ಅಂದ್ಕೊಳ್ಳಿ, ಒಂದು ಅರ್ಧ ಗಂಟೆ ಆದಮೇಲೆ ಯಾರೋ ಬಂದು ಕೇಳಿದ್ರೆ ನಿಮ್ಗೆ ಏನಾಗಬೇಕು ಇವರು ಅಂದರೆ ಫ್ರೆಂಡು ಅಂದ್ಬಿಡ್ತೀವಿ ನಾವು. ಆ ಟೈಪ್ ಅವ್ರು ನಾವು. ಸೊ ಫ್ರೆಂಡ್ಶಿಪ್ ಈಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್. ಅದು ತುಂಬ ದೊಡ್ಡ ಟಾಪಿಕ್ ಅದು ಫ್ರೆಂಡ್ಶಿಪ್ ಅಂತ ಅಲ್ಲ, ನಮ್ಮ ಜೀವನದಲ್ಲಿ ನಡೆಯೋದೆಲ್ಲ ದೊಡ್ಡ ಟಾಪಿಕ್ಕೇ. ನಾವು ತುಂಬ ಲೈಟಾಗಿ ತೊಗೊಂಡು ಹೆಸರುಗಳಿಗೆ ಬಿಡ್ತೀವಿ ಆ ಥರ. ಈಗ ಅಟ್ರಾಕ್ಷನು ಮತ್ತು ಕ್ರಶ್ ಆಗೋದನ್ನೆಲ್ಲ ಲವ್ ಅಂತ ಫಿಕ್ಸ್ ಆಗಿಬಿಡೋದು. ನಾನು ನೋಡಿದ್ದೀನಿ ಸುಮಾರು ಜನನ ಏನೋ ನೋಡ್ತಾರೆ, ಅಟ್ರಾಕ್ಷನ್ ಆಗುತ್ತೆ ಅಟ್ಲೀಸ್ಟ್, ಅಥವಾ ಕ್ರಶ್ ಆಗುತ್ತೆ ಅವ್ರ ಮೇಲೆ. ನೋಡಿದಾಗ ಚೆನ್ನಾಗವ್ರ ಗುರು ಅನಿಸುತ್ತೆ. ಪಟ್ಟಂತ ಗುರು ನಾನು ಲವ್ ಮಾಡ್ತಾ ಇದ್ದು ಗುರು, ಅದು ಏನದು ಅಂದರೆ ಲವ್ ಅನ್ನೋ ಪದ ಏನು, ಅಂದರೆ ಕ್ರಶ್ ಅನ್ನೋ ಪದ ಏನು, ಅಟ್ರಾಕ್ಷನ್ ಅಂದ್ರೇನು, ಅದಕ್ಕೆಲ್ಲ ಡಿಫ್ರೆಂಟ್ ಮೀನಿಂಗ್ ಇದೆ ಗುರು. ಹೌದು, ನಿಮಗೆ ಸೌಂಡ್ ಅದೇ ಥರ ಕೇಳುತ್ತೆ ನಿಮಗೆ, ಓಕೆನಾ, ಇಲ್ಲ ಅಂತಲ್ಲ. ಬಟ್ ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್. ಪ್ರತಿಯೊಂದು ಡಿಫ್ರೆಂಟು ಗುರು. ಯಾವುದೇ ರಿಲೇಷನ್ಶಿಪ್ ತಗೊಳ್ಳಿ, ಏನೇ ಅಂದ್ಕೊಳ್ಳಿ ನೀವು, ಪ್ರತಿಯೊಂದು ಡಿಫ್ರೆಂಟು. ನಾನು ಹೇಳೋದು ಫ್ರೆಂಡ್ಶಿಪ್ಪು ದಿನಗಳ ಮೇಲೂ ಆ್ಯಕ್ಚುಲಿ ಒಂದು ಟೈಮು ಡಿಪೆಂಡ್ ಆಗಲ್ಲ, ಓಕೆನಾ. ಅದೊಂಥರ ಡಿಫ್ರೆಂಟ್ ಬಾಂಡು ಗುರು. ನಾನು 8 ವರ್ಷ ಫ್ರೆಂಡ್ಶಿಪ್ಪಲ್ಲಿದ್ದೀನಿ, ಅದಕ್ಕೆಲ್ಲ ಶೇರ್ ಮಾಡ್ತೀನಿ ಅಂತ ಒಂದಿನ ಅದು ನಿಮಗೆ ಫ್ರೆಂಡ್ಶಿಪ್ ಅನಿಸ್ಬಿಡುತ್ತೆ. 8 ವರ್ಷನೂ ನೀವು ಜೊತೆಲೇ ಇರ್ತೀರಾ, ಎಲ್ಲ ಶೇರ್ ಮಾಡಿರ್ತೀರಾ, ಆ ಥರ ಎಲ್ಲ ಇರುತ್ತೆ. ಒಂದ್ಸಲಿ ಅದು ಫ್ರೆಂಡ್ಶಿಪ್ಪಾಗಿ ಗುರು ಅಂತ ಅನಿಸ್ಬಿಡುತ್ತೆ. ಅದು ಅನಿಸ್ಬಾರ್ದು ಗುರು. ಫ್ರೆಂಡ್ಶಿಪ್ಪಲ್ಲಿ ಹೆಂಗೆ ಹೇಳೋದು ನಿಮಗೆ, ನನ್ನ ಪ್ರಕಾರ ತುಂಬ ರೇರ್ ಗುರು. ಅದಕ್ಕೆ ಫ್ರೆಂಡ್ಶಿಪ್ ಅಂದರೆ ದೊಡ್ಡವರು ತುಂಬ ಜನ ದೊಡ್ಡವ್ರು ಹೇಳೋದು ತುಂಬ ರೇರ್ ಗುರು. ಅದೃಷ್ಟ ಮಾಡಿದೆ ನೀನು ಇಂಥ ಫ್ರೆಂಡ್ಶಿಪ್, ಆ ಥರ ಇಲ್ಲ. ಫ್ರೆಂಡ್ ಅಂದರೆ ಡಿಫ್ರೆಂಟ್ ಕೈಂಡ್ ಆಫ್ ರಿಲೇಷನ್ ಆಗಬೇಕು, ಅವನು ಫ್ಯಾಮಿಲಿ ಆಗಬೇಕು. ಡಿಫ್ರೆಂಟ್ ಕೈಂಡ್ ಆಫ್ ಫ್ಯಾಮಿಲಿ, ಅವನು ಫ್ಯಾಮಿಲಿನೇ ಬಟ್ ಡಿಫ್ರೆಂಟ್ ಕೈಂಡ್ ಆಫ್ ಫ್ಯಾಮಿಲಿ. ಸೊ ಹಂಗಂತ ಬಂದು ನಾನು ಇವಾಗಲೇ ಹೇಳ್ತೀನಿ, ನನಗೊಬ್ಬರು ಫ್ರೆಂಡ್ ಇಲ್ಲ ಗುರು. ಈಗ ಅಟ್ ಪ್ರೆಸೆಂಟು ಒಬ್ಬರು ಫ್ರೆಂಡ್ ಇಲ್ಲ. ಎಲ್ಲ ಬಾಯ್ಸು ಗೊತ್ತಿದೆ ನನಗೆ, ಅವರು ಗೊತ್ತಿದ್ದಾರೆ ನನಗೆ. ಮಾತಾಡ್ತೀನಿ ಸಿಕ್ಕಿದಾಗ. ನಾನು ಇವರು ಫ್ರೆಂಡ್ ಅಲ್ಲ ಗುರು ನನಗೆ. ಐ ಮೀನ್ ಇವ್ರ ಹತ್ರ ಏನು ಶೇರ್ ಮಾಡಬಾರ್ದು, ಆಮೇಲೆ ಇವ್ರ ಜೊತೆ ಜಾಸ್ತಿ ಹಂಗೆಲ್ಲ ಇಲ್ಲ. ಮಾತಾಡ್ತೀನಿ, ನಂದು ಏನಿದೆ ಎಲ್ಲನೂ ಮಾತಾಡ್ತೀನಿ, ಎಲ್ಲನೂ ಶೇರ್ ಮಾಡ್ತೀನಿ. ಬಟ್ ಫ್ರೆಂಡ್ಶಿಪ್ ಅಂತ ಕರೀತೀಯ ಗುರು ನೀನು ಅದಕ್ಕೆ ಅಂದರೆ ಕರೆಯಲ್ಲ. ಅದು ಫ್ರೆಂಡ್ಶಿಪ್ ಅಂತ ನಾನು ಕರೆಯೋಕ್ಕೆ ಹೋಗಲ್ಲ ಅದನ್ನು. ಸೊ ಹಂಗಾಗಿ ಆ ಹುಡುಗರು ಫ್ರೆಂಡ್ಶಿಪ್ ಬಗ್ಗೆ ಇಟ್ಟಿರೋ ನಂಬಿಕೆಗೆ ನನಗೆ ಆ ಟೈಮಲ್ಲಿ ಅನ್ನಿಸ್ತು,
ಓಕೆ ಫ್ರೆಂಡ್ಶಿಪ್ ಅಂತ ಇದ್ದಾರೆ. ಓಕೆ, ನಿಜ, ಅದು ಕರೆಕ್ಟು. ಅವ್ರು ಹೇಳಿದ್ದೆಲ್ಲ ಕರೆಕ್ಟು, ಅವ್ರು ಮಾತಾಡಿದ್ದು ಕರೆಕ್ಟು, 100% ನಿಜ. ನನಗೆ ಆ ಟೈಮಲ್ಲಿ ಹೆಲ್ಪ್ ಮಾಡ್ತಾರೆ. ಹಂಗಿದ್ರು ಫ್ರೆಂಡ್ಸು, ಇವರೆಲ್ಲ ಫ್ರೆಂಡ್ಸು. ಅವರು ಬಿಟ್ಟಿರ್ತಾ ಇರಲಿಲ್ಲ, ಯಾರನ್ನೂ ಬಿಟ್ಟಿರ್ತಾ ಇರಲಿಲ್ಲ. ಫುಲ್ಲು ಜಾಲಿ ಮಾಡ್ತಾಯಿದ್ರು, ಫುಲ್ಲು ಬಾಯ್ಸ್ ಒಂಥರ ಅಲ್ಟಿಮೇಟ್ ಗುರು. ಅವ್ರು ಜಾಲಿ ಮಾಡಿದ್ದು ನೋಡಿದರೆ ನನಗೆ ಹಳೆ ದಿನಗಳೆಲ್ಲ ನೆನಪು ಬಂದ್ಬಿಡ್ತು. ಆ ಥರ ಆಗೋಯ್ತು. ಸೊ ಅಲ್ಟಿಮೇಟಾಗಿ ಜಾಲಿ ಮಾಡ್ತಾಯಿದ್ರು. ಸೊ ಹಂಗೆ ಕುಂತ್ಕೊಂಡು ಕ್ಯಾಶುವಲ್ ಟಾಕ್ಸ್ ಮಾತಾಡಬೇಕಾದ್ರೆ ಹಿಂಗಂದಾಗ ನನಗೆ ಪರ್ಸ್ನಲಿ ಇಟ್ಟಾಯಿತು. ಫ್ರೆಂಡ್ಶಿಪ್ ಅಂತಿದ್ರು. ಒಂದು ಕಾಲದಲ್ಲಿ ನಾನು ಎಲ್ಲರನ್ನೂ ಫ್ರೆಂಡ್ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಅದು ರೈಟ್ ಅಲ್ಲ. ಫ್ರೆಂಡ್ಶಿಪ್ಗೆ ಬೇರೆ ಅರ್ಥನೇ ಇದೆ. ಸೊ ನಾವೆಲ್ಲ ಬೇರೆ ಬೇರೆ ಅರ್ಥ ಮಾಡಿಕೊಂಡು ಎಲ್ಲಾರ್ನೂ 15 ನಿಮಿಷ ಫ್ರೆಂಡ್ ಆದವ್ರು ಇಲ್ಲ ಹೋಗಿ ಮಾತಾಡ್ಸಿದ್ರು ಫ್ರೆಂಡ್ ಅಂದ್ಬಿಡೋದು. ಆ ಥರ ಒಂದು ಟೈಮ್ ಇತ್ತು ಅಂತೆಲ್ಲ ಯೋಚನೆ ಮಾಡ್ತಾ ಇದೆ. ಸೊ ಇದೆಲ್ಲ ನೆನಪುಗಳು ಅವಾಗವಾಗ ಮೆಲುಕಾಗ್ತಾ ಇರಬೇಕು. ಈ ಥರ ಎಲ್ಲ ಸಿಚುವೇಶನ್ ಆದಾಗ ನೆನಪಾಗುತ್ತೆ. ಬಟ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದಾಗ ಗುರು. ಅಲ್ಲಿ ಸುಮಾರು ಜನ ಮಾತಾಡ್ಸಿದ್ರು, ಪರಿಚಯ ಆದರು, ಸ್ಟ್ರೇಂಜರ್ಸು. ಈ ಥರ ಅವಾಗವಾಗ ಹೋಗ್ತಾ ಇರಬೇಕು. ನಮ್ಮನ್ನು ನಾವೇನಂತ ಅರ್ಥ ಮಾಡ್ಕೊತೀವಿ ಅಂತಾರಲ್ಲ ಟ್ರಾವೆಲ್ ಮಾಡಿದ್ರೆ. ಇದೆಲ್ಲ 1% ಇಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದು, ಅದು ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಬಟ್ ಇದೇ ಥರ ಪ್ರತಿಯೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆ ಥರ ಸೀನ್ಸು. ಬನ್ನಿ, ಜಾಸ್ತಿ ಕೊಯ್ಯೋದು ಬೇಡ, ರೈಡ್ ಎಂಜಾಯ್ ಮಾಡೋಣ. ಏನಾದ್ರು ಇದ್ದರೆ ಸಿಗ್ತೀನಿ ಮತ್ತೆ. ಹಂಗೆ ವ್ಯೂ ಎಂಜಾಯ್ ಮಾಡಿ ಸ್ವಲ್ಪ. ನಾನು ಟ್ರಿಪ್ಪಿಗೆ ಬಂದಾಗೆಲ್ಲ ಇದೇನೇ ಗುರು, ವ್ಯೂ ಎಂಜಾಯ್ ಮಾಡ್ತೀವಿ ನಾವು ಸ್ಟಾರ್ಟಿಂಗು ಬಾಯ್ಸ್ ಜೊತೆ ಟ್ರಿಪ್ ಹೋದಾಗ್ಲೂ ಅಷ್ಟೇ. ಡೆಸ್ಟಿನೇಷನ್ ಲೆಕ್ಕಕ್ಕೆ ಬರ್ತಿರ್ಲಿಲ್ಲ ನಮಗೆ. ಆ ವ್ಯೂ ಎಂಜಾಯ್ ಮಾಡ್ಕೊಂಡೇ ಹೋಗ್ತೀವಿ ನಾವು ತುಂಬ. ಸೊ ಅದೇ ಅಲ್ಟಿಮೇಟ್ ಫೀಲಿಂಗ್ ಒಂಥರ. ಸುತ್ತ ನೋಡಿ, ಆ ಕಡೆ ಹಿಂದೆ ಬೆಟ್ಟ ಬೇರೆ ಇದೆ, ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ. ಆಮೇಲೆ ಗೈಸ್, ಇದು ನಾನು ಹಾಕಿರೋದು ಆಕ್ಸರ್ ಹೆಲ್ಮೆಟ್ ಆ್ಯಕ್ಚುಲಿ. ಸೊ ಇದರಲ್ಲಿ ವಿಂಡ್ ಬ್ಲಾಸ್ಟ್ ಇದೆ. ಸೊ ಫುಲ್ಲು ವೈಸರ್ ಕ್ಲೋಸ್ ಮಾಡಿದ್ರೂ ವಿಂಡ್ ಬ್ಲಾಸ್ಟ್ ಬರುತ್ತೆ. ಸೊ ಈ ವಿಂಡ್ ಬ್ಲಾಸ್ಟ್ ಬಂದಾಗ ನನಗೊಂದು ಟಾಪಿಕ್ ನೆನಪು ಬಂತು. ಇದು ಏನು ಇಯರ್ ಪ್ಲಗ್ಸ್ ಕೇಳಿರ್ಬೋದು ನೀವು, ತುಂಬ ಜನ ಯೂಸ್ ಮಾಡ್ತಾ ಇರ್ತಾರೆ. ಇದು ವಿಂಡ್ ಪ್ರೊಟೆಕ್ಷನ್ ಅಂತಲೇ ಕಿವಿಗೆ ಹಾಕೊಳ್ಳೋದು ಇಯರ್ ಪ್ಲಗ್ಸ್ ಅಂದರೆ. ಇಯರ್ ಪ್ಲಗ್ಸ್ ಅಂದರೆ ಕಿವಿಗೆ ಹಾಕೊಳ್ಳೋದು. ಸೊ ಅದು ಏನಿಲ್ಲ ಗೈಸ್, ಅದು ಸುಮ್ಮನೆ ಒಂದು ಸಿಲಿಕಾನ್ ಇದಿರುತ್ತೆ, ತೆಗೆದು ಕಿವಿಗೆ ಹಾಕೊಳ್ಳೋದು. ಅದಕ್ಕೆ ಏನು ಯೂಸ್ ಅಂದರೆ ತುಂಬ ಜನ ಹೇಳೋದು ಕೇಳಿದ್ದೀನಿ. ಆ್ಯಕ್ಚುಲಿ ಅದು ನಿಜನೋ ಸುಳ್ಳ ಗೊತ್ತಿಲ್ಲ ನನಗೆ. ಸೊ ನಾನು ಯೂಸ್ ಮಾಡ್ತಾಯಿದ್ದೀನಿ ಫಾರ್ ಪ್ರೊಟೆಕ್ಷನ್ ಓನ್ಲಿ. ನಾನು ಯೂಸ್ ಮಾಡ್ತಾ ಇರೋದು ಅದೇನಕ್ಕೆ ಯೂಸ್ ಅಂದರೆ, ಈ ಗಾಡಿ ಸೌಂಡು, ವಿಂಡ್ ಬ್ಲಾಸ್ಟು. ನನಗೆ ಈಗಲೇ ಇಯರ್ ಪ್ಲಗ್ ಹಾಕ್ಕೊಂಡೇ ವಿಂಡ್ ಬ್ಲಾಸ್ಟ್ ಬರ್ತಾಯಿದೆ ನನಗೆ. ಅದು ಲೈಟಾಗಿ ಕೇಳಿಸ್ತೈತೆ. ಸೊ ಇಯರ್ ಪ್ಲಗ್ ಹಾಕಿಲ್ಲ ಅಂದಿದ್ದರೆ ಫುಲ್ಲು ಬೀ ಅಂತ ಇರುತ್ತೆ ಕಿವಿ. ಸೊ ಅದು ತುಂಬ ಟೈಮು ಹಂಗೇ. ಆಮೇಲೆ ವೆಹಿಕಲ್ಸ್ ಸೌಂಡು, ಆಮೇಲೆ ಗಾಡಿದು ಸೌಂಡು. ಸೊ ವಿಂಡ್ ಬ್ಲಾಸ್ಟ್ ಎಲ್ಲ ಆಗ್ತಾಯಿದ್ದಾಗ ಅದೆಲ್ಲ ಸೌಂಡೆಲ್ಲ ಕೇಳಿ ಮುಂದಕ್ಕೆ ಇಯರ್ ಪ್ರಾಬ್ಲಮ್ ಬರುತ್ತೆ. ಅಂದರೆ ಇಯರ್ ಪ್ರಾಬ್ಲಮ್ ಅಂದರೆ ಒಂಥರ ನಾಯ್ಸ್ಗಳು ಕೇಳ್ತಾನೆ ಇರುತ್ತೆ ಮಲಗಿದಾಗ ಮತ್ತು ಸುಮ್ಮನೆ ಕುಂತಿದ್ದಾಗ ಎಲ್ಲ ಅಂತ ಕೆಲವರು ಹೇಳ್ತಾರೆ ಅವ್ರ ಪರ್ಸ್ನಲ್ ಒಪಿನಿಯನ್ನ. ಸೊ ಅದು ಆ್ಯಕ್ಚುಲಿ ನಿಜನೇ ಅಂತೆ, ಸೈಂಟಿಫಿಕ್ಕಾಗಿ ನೋಡಿದ್ರೆ ಅದು ಆ್ಯಕ್ಚುಲಿ ನಿಜನೇ ಅಂತೆ. ಸೊ ನಾನು ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಿಂತ ಮುಂಚೆ ಎಲ್ಲನೂ ಇದು ಮಾಡಿಬಿಡೋಣ, ಏನೋ ಪ್ರಿಕಾಷನ್ಸ್ ತಗೊಬಿಡೋಣ ಅಂತ ನಾನು ಇದೆಲ್ಲ ಯೂಸ್ ಮಾಡ್ತಾ ಬಂದು ಆಲ್ಮೋಸ್ಟ್ 3 ಇಯರ್ಸ್ ಆಯಿತು ಗೈಸ್. ನಾನು ಗಾಡಿ ಹಿಂಗೆ ಸೆಟಪ್ ಮಾಡಿನೂ ಅದೇ ಥರ 3 ಇಯರ್ಸ್ ಆಯಿತು. ನಾನು ಇಯರ್ ಪ್ಲಗ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿನೂ 3 ಇಯರ್ಸ್ ಆಯಿತು. ನಾನು ಎಲ್ಲೇ ಹೋದರೂ ಇಯರ್ ಪ್ಲಗ್ಸ್ ಹಾಕ್ತೀನಿ, ಆಫೀಸ್ಗೆ ಹೋದ್ರೂ ಹಾಕ್ತೀನಿ. ಅಂದರೆ ಮಾತಾಡೋದು ಕೇಳಿಸಲ್ಲ, ಜೋರಾಗಿ ಮಾತಾಡಬೇಕು ಇಯರ್ ಪ್ಲಗ್ಸ್ ಹಾಕಿದಾಗ. ನಮಗೂ ಕೇಳಲ್ಲ, ನಾವು ಮಾತಾಡೋದು ನಾರ್ಮಲಾಗಿ ಮಾತಾಡ್ತಿದ್ದೀವಿ ಅನ್ಕೊತೀವಿ, ಬಟ್ ಸ್ಲೋಗಿ ಮಾತಾಡ್ತಾ ಇರ್ತೀವಿ ನಾವು.
ಆ ಥರ ಎಲ್ಲ ಫೀಲ್ ಆಗ್ತಾಯಿದ್ದು ನನಗೆ. ಅದು ನಾರ್ಮಲ್ ಅಲ್ವಾ, ಸ್ವಲ್ಪ ನಾವು ಏನು ವಾಯ್ಸು ಕಡಿಮೆ ಆದಾಗ ಸೌಂಡ್ ಕೇಳೋದು ಹಾಗೆಲ್ಲ ಆಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಜನಗಳು ಯೂಸ್ ಮಾಡಿ ಇಯರ್ ಪ್ಲಗ್ಸು. ಸೊ ಮುಂದಕ್ಕಾದಾಗ ಟ್ರೀಟ್ಮೆಂಟ್ ತೊಗೊಳಕ್ಕಿಂತ ಆಗಕ್ಕಿಂತ ಮುಂಚೆನೇ ಪ್ರಿಕಾಷನ್ಸ್ ತೊಗೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಆದರೆ ಇದೇನು ಪ್ರಿಕಾಷನ್ಸ್ ಅಂದರೆ ಏನು ದೊಡ್ಡದೇನಲ್ಲ ವಿಷಯ ಇದು. ನಿಮಗೆ ಅಮೆಝಾನು, ಫ್ಲಿಪ್ಕಾರ್ಟ್ ಇದರಲ್ಲೆಲ್ಲ ಆನ್ಲೈನೆಲ್ಲ ಸಿಕ್ಬಿಡುತ್ತೆ ನಿಮಗೆ. ಇದು ಕಡಿಮೆಗೇ ಸಿಕ್ಬಿಡುತ್ತೆ. ನಾನೊಂದು 3 ಪರ್ಚೇಸ್ ಮಾಡಿದ್ದೆ, ಅದ್ರ ಜೊತೆ ಬಾಕ್ಸ್ ಬೇರೆ ಬರುತ್ತೆ, ಅದಕ್ಕೋಸ್ಕರ ಪರ್ಚೇಸ್ ಮಾಡಿದ್ದೆ ಸಿಲಿಕಾನ್ದು. ಸೊ ಒನ್ ಟೈಮ್ ಹಾಕೊಂಡು ಇದು ಮಾಡೋದೂ ಇದೆ ಆ್ಯಕ್ಚುಲಿ. ಅದು ಅದೇ 90 ಚೇಂಜ್ಗೇನೋ ಸಿಗ್ಬೋದೇನೋ, ಅದು ನನಗೆ ಗೊತ್ತಿಲ್ಲ ಅದು ಪ್ಯಾಕಲ್ಲಿ ಎಷ್ಟಿರುತ್ತೆ ಅಂತ. ಸೊ ಇದು ಬಂದು ನಾನು ಪ್ಯಾಕ್ ಆಫ್ 3 ತೊಗೊಂಡೆ. ಸೊ ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಗೊತ್ತಿಲ್ಲ ನನಗೆ, ಬಟ್ ವಿತ್ ಬಾಕ್ಸ್ ಇತ್ತಲ್ವಾ. ಸೊ ನಾವೆಲ್ಲೇ ಮಡಗಿ ಕಳೆದೋಗೋಕ್ಕಿಂತ ಬಿಸಿದಾಗ ಬಾಕ್ಸ್ಗೆ ಹಾಕೊಂಬಿಡೋದು, ಮತ್ತು ಹಾಕೊಬೇಕಾದ್ರೆ ತೊಳೆದ್ಬಿಟ್ಟು ಬಾಕ್ಸ್ನ ತೊಳೆದ್ಬಿಟ್ಟು ಅದು ಸಿಲಿಕಾನ್ದು ಇಯರ್ ಪ್ಲಗ್ನು ತೊಳೆದ್ಬಿಟ್ಟು ಮತ್ತೆ ಯೂಸ್ ಮಾಡೋದು. ರಿಯೂಸಬಲ್ ಅಲ್ವಾ. ಸೊ ನಾನು ಒನ್ ಟೈಮ್ ಯೂಸ್ ಮಾಡೋದೆಲ್ಲ ತೊಗೊಂಡಿಲ್ಲ. ಅದು ಎಷ್ಟು ಚೇಂಜ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಗುರು. ನಾನು ಹೆಲ್ಮೆಟ್ ಹಾಕ್ದಾಗೆಲ್ಲ ಹಾಕೊತೀನಿ ಆಲ್ಮೋಸ್ಟು. ಸೊ ಹಾಗಾಗಿ ಒನ್ ಟೈಮ್ ಯೂಸ್ ಮಾಡೋದೆಲ್ಲ ಪ್ರಿಫರೇ ಮಾಡಿಲ್ಲ ನಾನು. ಸೊ ಇದೆಲ್ಲ ಏನಿಲ್ಲ, ತೊಳೆಯೋದು ಹಾಕೊಳ್ಳೋದು. ಇಲ್ಲ ಸೋಪ್ ಹಾಕಿ ಏನು ತೊಳೆಯೋದೇನಿಲ್ಲ, ಸುಮ್ಮನೆ ಹಂಗೆ ನೀರಲ್ಲಿ ಡ್ರಿಸಲ್ ಮಾಡೋದು, ಕೈಯಲ್ಲಿ ಹಂಗೆ ವಾಶ್ ಮಾಡ್ಕೊಳ್ಳೋದು. ಸೊ ಹಂಗೆ ಏನು ಕ್ಲೀನ್ ಮಾಡಿಕೊಂಡು ಹಾಕೊತಾ ಇರೋದೆ ಜೈ ಅಂತ. ಸೊ ಇದೊಂದು ಟಾಪಿಕ್ಕು. ಈಗ ವೈಬ್ರೇಷನ್ ಸ್ಟಾರ್ಟ್ ಆಯ್ತಲ್ವ, ನನಗೆ ವಿಂಡ್ ಬ್ಲಾಸ್ಟ್ ಆ್ಯಕ್ಚುಲಿ ಬರ್ತಿತ್ತಲ್ವಾ ಹೆಲ್ಮೆಟಲ್ಲಿ, ಹಂಗಾಗಿ ನೆನಪಾಯಿತು, ಅದಕ್ಕೆ ನಿಮ್ಗೆ ಹೇಳಿದೆ. ಸೊ ಬನ್ನಿ ರೈಟ್ ಕಂಟಿನ್ಯೂ ಮಾಡೋಣ. ಆಮೇಲೆ ಇನ್ನೊಂದೇನು ಅಬ್ಸರ್ವ್ ಮಾಡೋದು ಗೊತ್ತಾ, ಈಗ ಮಳೆ ಬಂದಾಗ ವೆಹಿಕಲ್ಸ್, ದೊಡ್ಡ ವೆಹಿಕಲ್ಸ್ ಇಲ್ಲ ನಾರ್ಮಲ್ ವೆಹಿಕಲ್ಸು ಅಂದರೆ ಕಾರ್ ಇವೆಲ್ಲ ಹೋಗ್ಬೇಕಾದ್ರೂ ಅದು ಏನಂತಾರೆ ಸ್ಪ್ಲ್ಯಾಶ್ ಆಗುತ್ತೆ ವೈಸರ್ಗೆ, ಕ್ಯಾಮ್ರಾ ಹಾಕಿದರೆ ಕ್ಯಾಮ್ರಾಗೆಲ್ಲ. ಸೊ ನಾನು ಏನು ರೆಕಮೆಂಡ್ ಮಾಡೋದು ಅಂದರೆ, ನಾನು ಅವಾಗಿಂದ ಏನು ಯೂಸ್ ಮಾಡೋದು ಅಂದರೆ, ಆ ಕ್ಯಾಮ್ರಾನ ಅಟ್ಲೀಸ್ಟ್ ವೈಪ್ ಮಾಡ್ಕೊಳ್ಳಿ. ನಾರ್ಮಲ್ ಆದ್ರೂ ಸರಿನೇ, ನಾರ್ಮಲ್ ಗ್ಲೌಸ್ ಆದರೂ ಸರಿನೇ, ಲೈಟಾಗಿ ಸುಮ್ಮನೆ ಹಿಂಗೆ ಏನೋ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದರೆ ಆ ಡ್ರಿಸಲ್ ಆಗಿರುತ್ತಲ್ವ, ಅದು ಬಿದ್ದಿರುತ್ತಲ್ವ ಸ್ಪ್ಲ್ಯಾಶ್ ಎಲ್ಲ, ಸೊ ಅದೆಲ್ಲ ಮಾರ್ಕ್ಸ್ ಹಂಗೆ ಉಳ್ಕೊಂಬಿಡುತ್ತೆ. ನೀವು ಆಮೇಲಿಂದ ಕ್ಲೀನ್ ಮಾಡೋಕ್ಕೆ ಹೋದರೆ ವ್ಯೂ ಕರೆಕ್ಟಾಗಿರಲ್ಲ. ಸೊ ಅದೇನದಾಗುತ್ತೆ ಆವಾಗಲೇ ಆದಷ್ಟು ಕ್ಲೀನ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಕರೆಕ್ಟಾಗಿ ಹೋಗಲ್ಲ, ಬಟ್ ಆ ವೈಪರ್ ಇದ್ದಿದ್ರೆ ಆಲ್ಮೋಸ್ಟ್ ಹೋಗ್ತಿತ್ತು. ಬಟ್ ಇವಾಗ ಕರೆಕ್ಟಾಗಿ ಹೋಗಲ್ಲ, ಆದ್ರೂ ಸ್ಟಿಲ್ ಮಾಡಲೇಬೇಕಲ್ವ, ಇಲ್ಲಾಂದರೆ ಏನೋ ಅದು ಮಾರ್ಕ್ ಹಂಗೆ ಕೊಂಡ್ಕೊಂಡ್ರೆ ವಿಸಿಬಿಲಿಟಿ ಕ್ಲೀನಾಗಿರಲ್ಲ.